ಪೂಜ್ಯ ಪಿತಾ ಅಂತ ನನಗೆ ಈ ಸಮಯದಲ್ಲಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಪುಸ್ತಕ ಬರೋದಕ್ಕೆ ನಾವು ಅಪ್ಪ ಹೋದ 6 ತಿಂಗಳ ಹಿಂದೆಯೇ ಒಂದು ಯೋಜನೆನ ಹಾಕೊಂಡಿದ್ವಿ. ಅಪ್ಪನ ಒಡನಾಟವನ್ನು ನಾವು ಯಾಕೆ ದಾಖಲೆ ಮಾಡಬಾರ್ದು, ಇದು ದಾಖಲೀಕರಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತರೋಕ್ಕೆ ಆ ನಿರ್ಧಾರ ಮಾಡಿದ್ವಿ. ಆ ನಿರ್ಧಾರದ ಹಿಂದಿನ ಫಲಶ್ರುತಿ ಅಂತಲೇ ಹೇಳ್ಬೋದು ನಾನು. ಆ್ಯಕ್ಚುಲಿ ಇದು ಕಾರ್ಯರೂಪಕ್ಕೆ ಬಂದಿದ್ದು ಈ 3 ತಿಂಗಳ ಹಿಂದೆ. ನಮಗೆ ಅದೆಲ್ಲನೂ ಟೈಪ್ ಮಾಡಿ ಇದಕ್ಕೆಲ್ಲ ಟೈಮ್ ಬೇಕಾಯಿತು. ಆಮೇಲೆ ಅಕ್ಕಂದಿರು ಅವರು ಎಲ್ಲ ತುಂಬ ಬ್ಯುಸಿ ಆಗಿದ್ರು. ಅವ್ರಿಗೆ ಇದು ತುಂಬಾ ಕಾಟ ಕೊಟ್ಟಿದ್ದೀನಿ ನಾನು. ಇದನ್ನು ಬರೀಲಿಕ್ಕೆ ನಾನು ಮುದ್ರಿಸಿ ನಾನು ಟೈಪಿಗೆ ಕೊಡಬೇಕಾಯಿತು. ಹಾಗಾಗಿ ಆಮೇಲೆ ನನಗೂ ಕೂಡ ಅವರು ಸಹಕರಿಸಿದ್ರು. ಅಕ್ಕನಿಗೊಂದು ದೊಡ್ಡಕ್ಕಂತೂ ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಒತ್ತಡ ತರಿಲಾರ್ದೇನೆ 3 ದಿನ 10 ಗಂಟೆ ಆಫ್ಟರ್ 10:30 ಇಂದ 12ವರೆಗೆ ಬರೆದು ನನಗೆ ಲೇಖನಗಳನ್ನು ಕೊಟ್ಟಿದ್ದಾರೆ. ಈ ಪುಸ್ತಕದಲ್ಲಿರುವಂತಹ ಅಷ್ಟು ಘಟನೆಗಳು ಸತ್ಯ ಘಟನೆಗಳು. ನಮ್ಮ ತಂದೆಯ ಒಡನಾಟವನ್ನು ಬರೆದಿರುವಂಥ ಸತ್ಯ ಘಟನೆ. ಇದು ಮಾರ್ಗದರ್ಶನೂ ಆಗ್ಬೋದು ಎಲ್ಲರಿಗೂ. ಆ ನಿಟ್ಟಿನಲ್ಲಿ ಇದು ಹೊರತಂದ ಲೇಖನ. ಇದರಲ್ಲಿ ನಾವು 3 ಜನ ಅಲ್ಲದೇನೆ ಅಳಿಯಂದಿರು ಮತ್ತು ಮೊಮ್ಮಕ್ಕಳು ಕೂಡ ಬರೆದಿದ್ದಾರೆ. ಜೊತೆಗೆ ನಮ್ಮ ಗೀತಕ್ಕೆ ಮಾವ ಬರೆದಿದ್ದಾರೆ. ಇದಕ್ಕೆ ಮುನ್ನುಡಿಯನ್ನು ನಮ್ಮ ಚಂದ್ರು ಮಾಮ ಬರೆದಿದ್ದಾರೆ. ಅಂದವಾಗಿ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ನಾನು ಇದು ನಿರ್ಧಾರ ಮಾಡಿ ನಾವು ಈ ಥರ ಅವ್ರಿಗೆ ಚರ್ಚಿಸಿದಾಗ ತುಂಬ ಚೆನ್ನಾಗಿ ನನಗೆ ಬೇಗ ರಿಯಾಕ್ಷನ್ ಮಾಡಿ ಅವರು ದೂರದಲ್ಲಿದ್ದರೂ ಕೂಡ ಕೀನ್ಯಾದಲ್ಲಿ ನನಗೆ ಬರ್ಕೊಟ್ಟು ಸಹಕರಿಸಿದ್ರು. ನಾನೆಲ್ಲ ಟೈಪ್ ಮಾಡಿ ಮುದ್ರಣ ಕೊಟ್ಟು ಇದು 15 ಡೇಸಲ್ಲಿ ಮುದ್ರಣ ಆಗಿರೋದು. ಇದು ಯಾವಾಗ ಬಂದಿರೋದು ಅಂದರೆ ಫಾದರ್ಸ್ ಡೇ ದಿನವೇ ಬಂತು. ನನಗಂತೂ ತುಂಬ ಖುಷಿಯಾಯಿತು. ಅದರಲ್ಲಿ ಆದಷ್ಟು ನಾವು ಎಲ್ಲ ಏನು ನಮ್ಮ ತಂದೆಯ ಜೊತೆಗಿನ ಒಡನಾಟವನ್ನು ಹೇಗೆ ಕಳೆದಿದ್ದೀವಿ, ಅದರಲ್ಲಿ ಹೇಗೆ ಒಂದು ಸಂದೇಶ ಇದೆ, ಅದೆಲ್ಲ ಇದೆ. ಈ ಒಂದು ಕೃತಿಯನ್ನು ಓದಿ ನೀವು ಅಭಿಪ್ರಾಯಿಸ್ತೀರ ಅಂತ ನಾನು ಆಶಯ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಕ್ಕಂದಿರಿಗೆಲ್ಲ ತುಂಬ ತೊಂದರೆ ಕೊಟ್ಟಿದ್ದೀನಿ. ಈ ಮುಂಚೆ ಅವ್ರಿಗೆ ತೊಂದರೆ ಆಗಿದ್ರೆ ಒಂದು ಸಾರಿ ಕೇಳ್ತೀನಿ. ಅವ್ರು ನನಗೆ ತುಂಬ ಸಹಕರಿಸ್ಕೊಟ್ರು. ಇಲ್ಲ ಇದು ಮಾಡಬೇಕು ಅಂತ ದಾಖಲಾ ರೂಪದಲ್ಲಿ ಇರುತ್ತೆ ಅಂತ ಅಂದ್ಕೊಂಡು ತುಂಬ ಖುಷಿಯಾಯಿತು. ಆಮೇಲೆ ಈ ಘಟನೆಯಲ್ಲಿ ಎಲ್ಲ ಲೇಖನಗಳು ಬರೆಯುವಾಗ ನಾನು ಹತ್ತಿದ್ದೀನಿ. ನಿಮಗೂ ಕೂಡ ಒಂದು ಸಾರಿನಾರು ಅದು ಆನಂದ ಭಾಷಣನಾದರೂ ಆಗ್ಬೋದು, ದುಃಖದಾರು ಆಗ್ಬೋದು, ಬಂದೇ ಬರುತ್ತೆ ಅಂತ ಭಾವನೆ ನನಗೆ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು ಈ ನಿಟ್ಟಿನಲ್ಲಿ. ಮತ್ತು ಮೊಮ್ಮಕ್ಕಳುಗಳು ಅವರ ಅನುಭವದಲ್ಲಿ ಏನು ಅಜ್ಜ ಅನ್ನೋದನ್ನು ಎಲ್ಲವ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಮಾವ ಕೂಡ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟು ಅವರು ಕೂಡ ಒಂದು ಲೇಖನವನ್ನು ಬರೆದಿದ್ದಾರೆ. ಇದೆ ಲೇಖನಗಳು ಇದರಲ್ಲಿ ಬಂದಿರೋವಂಥ ಲೇಖನಗಳು ಒಂದು 60-70 ಇರ್ಬೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಫ್ರಂಟ್ ಪೇಜಿಂದ ಹಿಡಿದು ಬ್ಯಾಕ್ ಪೇಜ್ವರೆಗೂ ಸತ್ಯ ಘಟನೆ ಇದು. ಆದಷ್ಟು ನಾನು ಫೋಟೋಗಳನ್ನು ಹಾಕಿ ಆ್ಯಡ್ ಮಾಡಿ ಅಣ್ಣನ ಜೊತೆ ಇದ್ದಿನ ಫೋಟೋಗಳನ್ನು ಮಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಇದನ್ನೆಲ್ಲರೂ ಓದಿ ಅಭಿಪ್ರಾಯಿಸಿ. ಮತ್ತು ನಮ್ಮ ಗೀತತೆ ಇವತ್ತು ಬಂದಿಲ್ಲ, ಅವರನ್ನು ಕೂಡ ನಾನು ನೆನ್ಕೊಳ್ತೀನಿ. ಅವರು ಕೂಡ ಕೊನೆ ತಂಗಿಯವರು. ಅವರು ಕೂಡ ಅಣ್ಣನೊಂದಿಗಿನ ಬಾಂಧವ್ಯ ಹೇಗಿತ್ತು, ಆಗಲೇ ನಮ್ಮನ್ನು ಅಷ್ಟು ಒಂದು ಹೆಣ್ಮಕ್ಳು ಇದ್ರು ಎಷ್ಟು ಪ್ರೀತಿಯಾಗಿ ನೋಡ್ಕೊಂಡಿದ್ರು ಅನ್ನೋದನ್ನೆಲ್ಲ ನಾನು ಇದು ಮಾಡಿದ್ದೀನಿ. ಮತ್ತು ಅಮ್ಮನ ಜೊತೆಗೆ ಹೇಗೆ ಅವರು ಸಾಥ್ ಕೊಟ್ಟರು ಅಣ್ಣ, ಅದನ್ನು ಕೂಡ ನಾನು ಆದಷ್ಟು ಹೋಗಿ ಕಲೆಕ್ಟ್ ಮಾಡಿ ಅವರ ಭಾಷೆಗೆ ಹೇಳ್ಕೊಂಡು ಅದನ್ನು ತರ್ಜುಮೆ ಮಾಡಿ ನಾನು ಬರೆದಿದ್ದೀನಿ. ಅದಕ್ಕೆ ನನಗೆ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ ಈ ಒಂದು ಪುಸ್ತಕ ಹೊರ ತರೋದಕ್ಕೆ ಅಂತ ಹೇಳ್ತೀನಿ. ಮತ್ತು ಇದರೊಳಗೆ ಒಂದು ಕವನ ನಾನು ಬರೀ ಒಂದು 1/2 ಅವರಲ್ಲಿ ಚಂದ್ರಾಭರಣದಿಂದ ಹಾಸನದಿಂದ ಚಂದ್ರಾಭರಣ ಬರಬೇಕಾದ್ರೆ ನನಗನ್ನಿಸಿದ್ದನ್ನು ಒಂದು ಕವನ ಬರೆದಿದ್ದೀನಿ. ಅಪ್ಪನ ಬಗ್ಗೆ ಜಾಸ್ತಿ ಮಾತಾಡಿ ಟೈಮ್ ತಗೊಳ್ಳಲ್ಲ. ಆ ಕವನ ಓದ್ಬಿಟ್ಟು ನನ್ನ ಮಾತಿಗೆ ಇತಿಶ್ಯ ಹೇಳ್ತೀನಿ. ವೈಕುಂಠದ ಸ್ವರ್ಗಕ್ಕೆಂದೇ ನಡೆದು ಬಿಟ್ಟ ಜನ, ಸನ್ನಡತೆಯಿಂದ ಸ್ವರ್ಗದಿ ಜಾಗವ ಭದ್ರವಾಗಿಸಿ ಸಕಾಲವ ಬೆರಳೆನೆಸಿ ಸ್ವರ್ಗಕ್ಕೆಂದೇ ನಡೆದು ಬಿಟ್ಟ ಜನ. ನನಗೆ ತಿಳಿಯಿತು ನಾ ಹೊರಡುವುದು ಖಾತ್ರಿ ಎಂದು, ಜೊತೆಗಾಟಿಗೆ ಅಳದಿರು ಎನ್ನುತ್ತಾ ಸ್ವರ್ಗಕ್ಕೆಂದು ನಡೆದೇ ಬಿಟ್ಟ ಜನ. ಮೈ ಮನ ಶುದ್ಧಿಯ ಮಾಡಿಸಿಕೊಂಡು ಭವರೋಗ ವೈದ್ಯೋಭವ ಎನ್ನುತ್ತಾ ಘಮಿಸುವ ಗಂಜಿಯ ಹೀರಿ ನಡೆದೇ ಬಿಟ್ಟ ಸ್ವರ್ಗಕ್ಕೆಂದು ಜನ. ಕರ್ತವ್ಯ ಮುಗಿಸಿ ಬಾಳ ನೀತಿ ಕಥೆಯ ಹೇಳಿ ಬದುಕ ಬರಹವಾಗಿಸುತ್ತಾ ನಡೆದೇ ಬಿಟ್ಟ ಸ್ವರ್ಗದ ಹಾದಿಯಲ್ಲಿ ಜನ. ಅಪಘಾತದಲ್ಲಿ ಸತ್ತು ಬದುಕಿ ಉತ್ತಮ ಪಿತನಾಗಿ ಸಕಲ ಕೊರತೆ ನೀಗಿಸಿ ನಡೆದೇ ಬಿಟ್ಟ ಸ್ವರ್ಗಕ್ಕೆ ಜನ. ಬಂದ ಯಮನ ಪ್ರಾರ್ಥಿಸಿ
ಬಿಡಿಸುತ್ತ ಹೊರಟೇ ಬಿಟ್ಟ ಸ್ವರ್ಗಕ್ಕೆಂದು ಜನ. ಒಲವಿನ ತೇರು ಜನ ವ್ಯಕ್ತಿತ್ವದ ಮೇರು, ಕಟ್ಟಿದ ಗ್ರಹದಲ್ಲಿ ಉಸಿರು ಚೆಲ್ಲಿ ಹೊರಟೇ ಬಿಟ್ಟ ಸ್ವರ್ಗದ ಹಾಗೆ ಈ ಜನ. ನನ್ನುಸಿರೇ ಹೆಣ್ಮಕ್ಕಳೆಂದು ಜಗಕ್ಕೆ ಸಾರುತ್ತ, ಒಳಿತಾಗಲೆಂದು ಮನತುಂಬಿ ಹರಸುತ್ತ ನಡೆದೇ ಬಿಟ್ಟ ಸ್ವರ್ಗಕ್ಕೆ ಜನ. ಹೆತ್ತೋರಿಗೂ ಹೊತ್ತೂರಿಗೂ ಕೀರ್ತಿ ಗಳಿಸಿ ಅದನ್ನು ಉಳಿಸಿ ಮೆರೆಸಿ ನಡೆದೇ ಬಿಟ್ಟ ಸ್ವರ್ಗಕ್ಕೆಂದು ಜನ. ಸಂಸ್ಕಾರ ಕಲಿಸಿ ಸಂಸಾರವ ತೊರೆದು ಒಬ್ಬಂಟಿಯಾಗಿ ಸದ್ದಿಲ್ಲದೆ ಹೊರಟೇ ಬಿಟ್ಟ ಸ್ವರ್ಗಕ್ಕೆಂದು ಜನ. ಹೆಣ್ಮಕ್ಕಳೇ ನನಗೆ ಜಗ, ಅವರಿಲ್ಲದೆ ಹೊರಲಾಗದು ಬಾಳ ನೊಗ ಎಂಬ ಸತ್ಯವ ಸಾಬೀತು ಮಾಡಿ ಬಿರಬಿರನೆ ನಡೆದೇ ಬಿಟ್ಟ ಸ್ವರ್ಗಕ್ಕೆಂದು ಜನ. ಕೊನೆಯಿಸಿನಲ್ಲಿ ಮಂತ್ರ ಹೇಳುತ್ತಾ ಮಂತ್ರ ಮುಗ್ಧರಾಗಿಸಿ ಮಾಂತ್ರಿಕನಾಗಿ ಹೊರಟೇ ಬಿಟ್ಟ ಸ್ವರ್ಗಕ್ಕೆಂದು ಜನ. ಲಕ್ಷ್ಮಿಯ ನಂಬಿ ಲಕ್ಷ್ಯ ಗಳಿಸಲು ಲಕ್ಷ್ಯವಿಟ್ಟು ದುಡಿದು ದವಾಖಾನೆಗೆ ಸೇರದೆ ನಡೆದು ಬಿಟ್ಟ ಸೀದಾ ಸ್ವರ್ಗಕ್ಕೆ ಜನ. ನಿನ್ನ ಲಾರಿ ಜನ ನೋಡಲು ಬರುವರು ಎಂಬ ಅರಿವು ಇಲ್ಲದೆ ಸನ್ನಡತೆಯ ಲಾಭದ ಗುಣ ಹೊತ್ತು ಜಾಗ ಖಾಲಿ ಮಾಡಿ ಹೊರಟೇ ಬಿಟ್ಟ ಸ್ವರ್ಗಕ್ಕೆಂದು ಜನ. ಪುಣ್ಯದ ಮುಟ್ಟೆ ಹುಟ್ಟಿ ರಾಶಿ ವಿದ್ಯೆಯ ಬಿಟ್ಟಿ ಸಾಟಿ ಇಲ್ಲದೆ ಯಾರಿಗೂ ಎಂದು ನಡೆದೇ ಬಿಟ್ಟ ಸ್ವರ್ಗಕ್ಕೆಂದು ಜನ. ಸಾಮಾನ್ಯರಂತೆ ಸೀದಾ ಸವಾಲಿಗೆ ಜವಾಬಿನಂತೆ ಸಮಸ್ಯೆಗೆ ತೊಡೆದು ಸಾಧಿಸಿ ಹೊರಟೇ ಬಿಟ್ಟ ಸ್ವರ್ಗಕ್ಕೆಂದು ಜನ. 4 ರತ್ನಗಳನ್ನು ಜತನದಿ ಜೋಡಿಸಿ ಹಳಪಳನೆ ಜಾದೂಗಾರನಂತೆ ಹೊಳೆವಂತೆ ಮಾಡಿ ಹೊರಟೇ ಬಿಟ್ಟ ಕಾಣದೂರಾದ ಸ್ವರ್ಗಕ್ಕೆಂದು ಜನ. ಬಳಗವನ್ನೆಲ್ಲ ಬೆಳೆಸಿ ಬಾಳಿಸಿ ಭಾವ ಬಂಧುವಿನಂತೆ ಬರಿಗೈ ಸ್ವರ್ಗಕ್ಕೆಂದು ತಲುಪೇ ಬಿಟ್ಟ ನಮ್ಮ ಅಪ್ಪ ಜನಕ. ಬಳಗವೆಲ್ಲ ಬೆಳೆಸಿ ಬಾಳಿಸಿ ಭಾವ ಬಂಧುವಿನಂತೆ ಬರಿಗೈ ಸ್ವರ್ಗಕ್ಕೆಂದು ತಲುಪೇ ಬಿಟ್ಟ ನಮ್ಮಪ್ಪ ಜನಕ. ಇದಕ್ಕೆ ನನಗೆ ಎಲ್ಲ ಸಾಥ್ ಕೊಟ್ಟಿರೋ ನನ್ನ 4 ಪುಸ್ತಕ ಬಿಡುಗಡೆ ಆಗಿದೆ. ನನ್ನ ಕೊಟ್ಟಿದ್ದ ಪ್ರಶಾಂತ್ ಅವರು ಎಲ್ಲದಕ್ಕೂ ನನ್ನ ಬರಿಯಿಂದ ಪ್ರೇರಣೆ ಮಾಡ್ತಾರೆ. ಅವರಿಗೆ ಈ ಮೂಲಕ ನನಗೆ ಕೃತಜ್ಞತೆಯನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಸದಾ ನನಗೆ ಏನು ಆಸೆಗಳು ಏನಿದ್ರು ಅದಕ್ಕೆ ಬೆಂಬಲವಾಗಿ ನಿಲ್ತಾರೆ. ಅವರು ಬೆಂಬಲವಾಗಿ ನಿಲ್ಸೋದಕ್ಕೆ ನಾನು ಈ ಬರೆಯೋದು ಇದು ಪ್ರಕಟ ಮಾಡೋದು ಎಲ್ಲ ನನಗೆ ಅನುಕೂಲ ಆಯಿತು. ಧನ್ಯವಾದ. ಇಷ್ಟು ಮಾತಾಡೋದು